ನಿಮಗೆ 10,000 ಸಂಬಳ ಬರುತ್ತೆ, ಆದರೆ ತಿಂಗಳ ಕೊನೆಯಲ್ಲಿ 0 ಉಳಿಯುತ್ತಾ? ಹಾಗಾದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮ್ಮ ಸಂಬಳ 10,000ವಿದ್ದರೂ ಹಣ ಉಳಿಸುವ 5 ಸರಳ ಮಾರ್ಗಗಳು ಇದರಲ್ಲಿದೆ. ನಂಬರ್ 1, ಸಂಬಳ ಬಂದ ತಕ್ಷಣ 1000 ಹಣವನ್ನು ಬೇರೆ ಕಡೆ ಇಡಿ. ಮೊದಲು 10,000 ಸಂಬಳದಲ್ಲಿ 1000ದಿಂದ 2,000 ಹಣವನ್ನು ಪಕ್ಕಕ್ಕೆ ಎತ್ತಿಡಿ. ಅದನ್ನು ಏನಕ್ಕೂ ಉಪಯೋಗಿಸಬೇಡಿ. ಇನ್ನುಳಿದ ಹಣದಲ್ಲಿ ಖರ್ಚು ಮಾಡಿಕೊಳ್ಳುವ ಅಭ್ಯಾಸವನ್ನು ಮೊದಲು ಬೆಳೆಸಿಕೊಳ್ಳಿ. ನಂಬರ್ 2, ನೀವು ಖರ್ಚು ಮಾಡುವ ಪ್ರತಿಯೊಂದನ್ನು ಬರೆದುಕೊಳ್ಳಿ. ಒಂದು ವೇಳೆ ನೀವು ಟೀ, ಕಾಫಿ, ತಿಂಡಿ ಮತ್ತೆ ಇನ್ನೇನಾದರೂ ಆನ್ಲೈನ್ ಶಾಪಿಂಗ್, ಇನ್ನೂ ಸಣ್ಣ ಪುಟ್ಟ ಖರ್ಚುಗಳು ಮಾಡುತ್ತಿದ್ದರೆ ಅದನ್ನು ಬರೆದಿಟ್ಟುಕೊಳ್ಳಿ. ಇದರಿಂದ ಏನಕ್ಕೆ ಎಷ್ಟು ಖರ್ಚು ಮಾಡುತ್ತಿದ್ದೀನಿ ಅಂತ ಗೊತ್ತಾಗುತ್ತೆ. ನಂಬರ್ 3, ಅಗತ್ಯತೆಗೆ ಮೊದಲು ಆದ್ಯತೆ ಕೊಡಿ. ಆಸೆಯನ್ನು ಕಡಿಮೆ ಮಾಡಿ. ಮೊದಲು ಊಟ, ಮನೆ ಬಾಡಿಗೆ, ಪೆಟ್ರೋಲ್ ಅಥವಾ ಕೆಲಸಕ್ಕೆ ಪ್ರಯಾಣ ಮಾಡುವುದಕ್ಕೆ ಹಣ ಖರ್ಚು ಮಾಡಿ. ಮತ್ತೆ ನಿಮಗೆ ಅವಶ್ಯಕತೆ ಇಲ್ಲದೆ ಶಾಪಿಂಗ್ ಮಾಡಬೇಡಿ. ನಂಬರ್ 4, ಪ್ರತಿ ತಿಂಗಳು ಒಂದು ಸಣ್ಣ ಫೈನಾನ್ಷಿಯಲ್ ಗೋಲನ್ನು ಇಟ್ಟುಕೊಳ್ಳಿ. ನಿಮ್ಮ 10,000 ಸಂಬಳದಲ್ಲಿ ಹೇಗಾದರೂ ಮಾಡಿ ತಿಂಗಳಿಗೆ 1,000 ರೂಪಾಯಿಯನ್ನು ಉಳಿಸಬೇಕು ಎಂದು ಗುರಿ ಇಟ್ಟುಕೊಂಡು ಯಾವಾಗಲೂ ಟ್ರ್ಯಾಕ್ ಮಾಡಿ. ನಂಬರ್ 5, ಎಮರ್ಜೆನ್ಸಿ ಫಂಡ್ ಶುರು ಮಾಡಿ. ನೀವು ಹೇಗಾದರೂ ಮಾಡಿ 2 ವರ್ಷಕ್ಕೆ ಆಗುವ ಎಮರ್ಜೆನ್ಸಿ ಫಂಡ್ ಅನ್ನು ರೆಡಿ ಮಾಡಿ. ಒಂದು ವೇಳೆ ನಿಮಗೆ ಅನಾರೋಗ್ಯ ಬಂದು ಮನೆಯಲ್ಲಿ ಆದಾಯ ಇಲ್ಲದೆ ಇದ್ದರೆ ಮನೆ ನಡೆಸೋಕೆ ಹಣ ಬೇಕು. ಅದಕ್ಕೆ 10,000 ಸಂಬಳದಲ್ಲಿ ಮೊದಲು ಒಂದಿಷ್ಟು ಹಣವನ್ನು ಎಮರ್ಜೆನ್ಸಿ ಫಂಡ್ ಆಗಿ ಎತ್ತಿಟ್ಟುಕೊಳ್ಳಿ.